ಈ ಭೇದ ಭಾವವನ್ನು ಮರೆತು ಎಲ್ಲರೂ ಒಂದೇ ಇರುವಂತ ನಿಟ್ಟಿನಲ್ಲಿ ಕೆಲಸ ಮಾಡೋದು ಮೂಲಕ ನಾವು ರೈತ ಅನ್ನ ಕೊಡುವ ದಾತ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. Coconut activist wearing the panchi of the lungi and making their way here to the wall, and it's a it was a security official who the security official ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ರೈತ 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 ಅನ್ನ ಕೊಡುವ ದಾತ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ರೈತ ಅನ್ನ ಕೊಡುವ ದಾತ. ಬಿಡೋಣ, ನೀನೇನು ಅವೇನು ನಾಟ ಇಷ್ಟ ಊಟಕ್ಕೆ ಹೋಗ್ಬಾರ್ದು ಅಣ್ಣ, ನಡೆಯೋಣ ನೀನು. ಎಲ್ಲ ತುಂಬಿಕೊಂಡು ಹೊರಡೋಣ. ಈ ಪ್ರಕರಣ ನೋಡಿದ್ರೆ ನೋಡಿ, ಇದು ಒಬ್ಬ ರೈತರಿಗೆ ಅವಮಾನ ಮಾಡೋದಲ್ಲ ನಮ್ಮ ನಾಡಿಗೆ. ಈಗೆಲ್ಲರೂ ಹುಷಾರ್ ತೆಗಿತಾರೆ, ಒಬ್ಬರೇ ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಈಗ ವ್ಯವಸಾಯ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಲೈವ್ ಕೊಡೋದಿಲ್ಲ ಎಲ್ಲ ಈಗ ದೇಶದಲ್ಲಿ ಹಳ್ಳಿಗಳಲ್ಲಿ ಯಾರು ಇರ್ತಾರೆ? ರೈತರು ಇರ್ತಾರೆ. ಹಳ್ಳಿಗಳ ಉದ್ಧಾರ ರೈತರು ಉದ್ಧಾರ. ರೈತರು ಉದ್ಧಾರ ಆದರೆ ಹಳ್ಳಿಗಳು, ನಾಡಾಗಿರ್ಬೋದು, ದೇಶ ಆಗಿ ಉದ್ಧಾರ ಆಗಬೇಕಂದ್ರೆ ನಮ್ಮ ರೈತರು, ಹಳ್ಳಿಗಳು ಉದ್ಧಾರ ಆಗಬೇಕು. ಒಬ್ಬ ರೈತರಿಗೆ ಅವಮಾನ ಮಾಡಿರೋದಲ್ಲ ಈ GT ಮಾಲ್, ಇಡೀ ದೇಶಕ್ಕೆ ಅವಮಾನ ಮಾಡೋಂಥ ಕೆಲಸ ಮಾಡಿರೋದು, ಇಡೀ ದೇಶನ ತಲೆ ತಗ್ಸುವಂಥ ಕೆಲಸ. ಈ ಥರ ಒಂದು GT ಮಾಲ್ಗಳನ್ನ ಬೀಗ ಹಾಕುವಂಥ ಕೆಲಸ ಮಾಡಬೇಕು. ನಮ್ಮ ಏನೋ ಸರ್ಕಾರ, ಗೃಹ ಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಈ ಥರ GT ಮಾಲ್ಗಳಿಗೆ, ಈ ಥರ ಮಾಲ್ಗಳಿಗೆ ಇಡೀ ನಮ್ಮ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ಎಲ್ಲೆಲ್ಲಿದ್ದಾವೆ ರೈತರಿಗೆ ಮೊನ್ನೆ ಮೆಟ್ರೋದಲ್ಲಿ ಅವಮಾನ ಮಾಡಿದ್ರು. ಈಗ ಮತ್ತೆ ಇಲ್ಲಿ GT ಮಾಲಲ್ಲಿ ಸರ್ಕಾರ ಈ ಕೂಡಲೇ ಮುಂದೆ ಬಂದು ಎಚ್ಚೆತ್ಕೊಂಡು ಇಂಥ ಮಾಲ್ಗಳಿಗೆ ಬೀಗ ಹಾಕುವಂಥ ಕೆಲಸ ಮಾಡಬೇಕು. ರೈತರು ಚಡ್ಡಿಲಿ ಬಂದರೂ ಸರಿಯಲ್ಲಿ, ಬನ್ನಿನಲ್ಲಿ ಬಂದರೂ ಸರಿಯೇ, ಪ್ರತಿಯೊಬ್ಬರಿಗೂ ಒಬ್ಬ ಮನುಷ್ಯನಿಗೆ ಏನು ಗೌರವ ಐತೆ, ಏನು ಮಾನವೀಯತೆಯಿಂದ ಗೌರವಗಳು ಕೊಡಬೇಕು, ಆ ಗೌರವ ಪ್ರತಿಯೊಬ್ಬರಿಗೂ ಸಿಗಬೇಕು ರೈತರಿಗೆ. ಯಾಕಂದರೆ ದೇಶದ ಬೆನ್ನೆಲುಬು ರೈತ, ಅವನಿಗೆ ಮೊದಲನೇದಾಗಿ ಹೆಚ್ಚಿನದಾಗಿ ಗೌರವ ಸಿಗುವಂಥ ಕೆಲಸ ಆಗಬೇಕು. ಇದು ಒಳ್ಳೆಯ ಪ್ರಶ್ನೆ ಇದು. ಯಾಕಂದರೆ ನಮ್ಮ ರಾಜ್ಯದ ಅಥವಾ ರಾಜ್ಯದ ಕೊನೆಯ ಪ್ರಜೆ ನಮ್ಮ ರೈತನಿಗೆ ಹೇಳ್ಬೋದು. ಯಾಕಂದರೆ ಆ ಮನುಷ್ಯನಿಗೆ, ರೈತನಿಗೆ ಗೌರವ ಕೊಟ್ಟಿಲ್ಲ ಅಂದರೆ, ಈಗ ರಾಜಕಾರಣಿಗಳು ಏನೋ ಅವರೊಂದು ಸ್ಥಾನಮಾನದಲ್ಲಿದ್ದಾರೆ ಅಂತ ಅವ್ರಿಗೆ ಗೌರವ ಕೊಟ್ಟು ಎಲ್ಲ ಕಡೆ ಅವ್ರನ್ನ ಬರಮಾಡ್ಕೊಳ್ಳೋದೇನೋ ಸ್ವಾಗತದಿಂದ, ನಮ್ಮ ರೈತನಿಗೆ ಅವಮಾನ ಮಾಡೋಂಥದ್ದೇನೋ ಇದು ಬರೇ ಒಬ್ಬ ರೈತನಿಗೆಲ್ಲ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡೋದಂಗಿದು. ಯಾಕೆಂದರೆ ಪಂಚ ಹಾಕೋ ಪ್ರತಿಯೊಬ್ಬರಿಗೂ ಅವಮಾನ. ಸಿದ್ದರಾಮಯ್ಯ ಅವ್ರ ಸಮೇತನೂ ರೈತ ಕುಟುಂಬದಿಂದ ಮುಗಿರ್ತಕ್ಕಂಥವ್ರು. ರೈತನಿಗೆ ಅವಮಾನ ಆದರೆ ಮುಖ್ಯಮಂತ್ರಿಗಳಿಗೆ ಅವಮಾನ, ಇಡೀ ನಾಡಿಗೆ ಅವಮಾನ. ಕನ್ನಡ ಮನಸ್ಸುಗಳು ತುಂಬ ನೋವಲ್ಲಿದ್ದಾರೆ. ಈ ಒಂದು ಅವಮಾನದಿಂದ ಸಹಿಸ್ಕೊಳ್ಳೋ ಆಗದಿರೋಂಥ ತುಂಬ ನೋವಿದು. ಹಾಗಾಗ್ಬಿಟ್ಟು ಸರ್ಕಾರ ಈ ಕೂಡಲೇ ಇಂಥ ಮಾಲ್ಗಳಿಗೆ ಬೀಗ ಹಾಕುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ನಾವು ಉಗ್ರ ಹೋರಾಟ ಮಾಡಿ ನಾವು ಬೀಗ ಹಾಕ್ತೀವಿ. ಕನ್ನಡ ಶಿಲ್ಪಿ ಕರ್ನಾಟಕ ಪ್ರಜಾಪರ ರಾಜ್ಯದ ಕನ್ನಡ ಶಿಲ್ಪಿ ನೋಡೋಣ. ಆಯ್ತು, ಸಾಕು ನಡೆಯೋಣ. ನೀವು ಬೆಳಗ್ಗೆ